ಸ್ನೇಹಿತರೆ ನಮಸ್ಕಾರ. ಸಿದ್ದರಾಮಯ್ಯ ಅವರ ಕಳೆದ ಸರ್ಕಾರದ ಅವಧಿಯಲ್ಲಿ ಸರ್ಕಾರದಿಂದ ಟಿಪ್ಪು ಸುಲ್ತಾನ್ ಜಯಂತಿ ಶುರು ಮಾಡಿದ್ದು ದೊಡ್ಡ ವಿವಾದ ಆಗಿತ್ತು. 2019ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡೋದನ್ನ ರದ್ದು ಮಾಡಿತು. 2023ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಿಲ್ಲ. ಈಗ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಇದ್ರ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯದಲ್ಲಿ ಸ್ಥಗಿತಗೊಳಿಸಲಾಗಿರುವ ಟಿಪ್ಪು ಜಯಂತಿ ಆಚರಣೆಯನ್ನ ಪುನಃ ಪ್ರಾರಂಭಿಸುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು ಅಂತ ಗಮನ ಸೆಳೆಯುವ ಸೂಚನೆಯಲ್ಲಿ ಬರೆದಿದ್ದಾರೆ. ಆದರೆ ಸರ್ಕಾರದಿಂದ ಜಯಂತಿಯನ್ನ ಆಚರಿಸುವ ಮಟ್ಟಕ್ಕೆ ಟಿಪ್ಪು ಸುಲ್ತಾನ್ ಹೀರೋನಾ? ಟಿಪ್ಪು ನಿಜವಾಗ್ಲೂ ಮೈಸೂರಿನ ಹುಲಿನ? ಯಾಕೆ ಹಿಂದೂಗಳನ್ನ ಕೊಂದ ಮತಾಂಧ ಅಂತ ಟಿಪ್ಪು ಸುಲ್ತಾನ್ ಅನ್ನ ಕರೀತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಸ್ನೇಹಿತರೆ, ಮೊದಲಿಗೆ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಅನ್ನೋ ದಂತಕಥೆನ ನೋಡೋಣ. ಟಿಪ್ಪು ಕಾಡಲ್ಲಿ ಬೇಟೆಯಾಡ್ತಾ ಇರುವಾಗ ಹುಲಿ ಬರುತ್ತೆ, ಕೋವಿ ಹಾಳಾಗಿರುತ್ತೆ. ಅದಕ್ಕೆ ಟಿಪ್ಪು ಸುಲ್ತಾನ್ ನೇರವಾಗಿ ಹುಲಿಯ ಹತ್ರ ಕಾಳಗಕ್ಕೆ ಇಳಿತಾನೆ. ಹುಲಿಯ ಬಾಯಿಯನ್ನ ಹಿಡಿದು ಹರಿದು ಹಾಕಿ ಬಿಡ್ತಾನೆ, ಅಥವಾ ಅದನ್ನ ಡ್ರ್ಯಾಗರ್ನಿಂದ ಚುಚ್ಚಿ ಕೊಂದು ಹಾಕ್ತಾನೆ. ಇದು ನಾವೆಲ್ಲರೂ ಸಣ್ಣದರಲ್ಲಿ ಕೇಳಿರೋ ಕತೆ. ಒಂದು ಸಾಮಾನ್ಯ ಗಂಡು ಹುಲಿ 100ರಿಂದ 260 ಕೆಜಿ ಭಾರ ಇರುತ್ತೆ. ಹೆಣ್ಣು ಹುಲಿ 75ರಿಂದ 177 ಕೆಜಿ ಇರುತ್ತೆ. ಸೈಡಲ್ಲಿ ಇರೋ ಕೋರೆ ಹಲ್ಲು 3ರಿಂದ 4 ಇಂಚು ಉದ್ದ ಇರುತ್ತೆ. ಈ ಹಲ್ಲಿಂದ ಕಚ್ಚೋದನ್ನ ಬೈಟ್ ಫೋರ್ಸ್ ಅಂತ ಹೇಳ್ತೀವಿ. ನಮಗೆ ಅಂದ್ರೆ ಮನುಷ್ಯರಿಗೆ ಬೈಟ್ ಫೋರ್ಸ್ ಇರೋದು 160 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್. ಅಂದ್ರೆ ನೀವು ಒಂದು ಪಿಜ್ಜಾ ಮೇಲೆ 1 ಚದರ ಇಂಚಿನ ಜಾಗದಲ್ಲಿ ಹಲ್ಲನ್ನ ಇಟ್ಟು ಜೋರಾಗಿ ಕಚ್ಚಿದ್ರೆ ಅದ್ರ ಮೇಲೆ 160 ಪೌಂಡ್ನಷ್ಟು ಒತ್ತಡ ಬೀಳುತ್ತೆ. ಒಂದು ಹುಲಿಗೆ ಇರೋ ಬೈಟ್ ಫೋರ್ಸ್ ಎಷ್ಟು ಗೊತ್ತಾ? 1050 ಪೌಂಡ್. 160 ನಮ್ದು, ಹುಲಿದು 1050. ಅಂದ್ರೆ ನಮಗಿಂತ 10 ಪಟ್ಟು ಹೆಚ್ಚು. ಹುಲಿ ಎಷ್ಟೊಂದು ಪವರ್ಫುಲ್ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಆದ್ರೂ ಟಿಪ್ಪು ಸುಲ್ತಾನ್ ಅಂತಹ ಹುಲಿಯ ಬಾಯಿಗೆ ಕೈ ಹಾಕಿ ಸಿಗಿದು ಹಾಕಿರೋ ಫೋಟೋನ ನಾವು ನೋಡ್ತೀವಿ. ಟಿಪ್ಪುವಿನ ಸಾಹಸ ಅಥವಾ ಅವನ ಸೇನಾ ಶಕ್ತಿಯನ್ನು ನೋಡಿ ಆ ಥರ ಹೊಗಳಿರ್ಬೋದಷ್ಟೇ. ಆದರೆ ಮನುಷ್ಯರಿಗಂತೂ ಬರಿಗೈಯಲ್ಲಿ ಅಥವಾ ಚಾಕು ಕತ್ತಿ ಬಳಸಿನೂ ಹುಲಿಯನ್ನ ಆ ಥರ ಬಾಯನ್ನು ಸಿಗಿದು ಹಾಕಿ ಕೊಂದು ಹಾಕೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇದೆಲ್ಲ ಕಟ್ಟುಕತೆ. ಇದೇ ತರ ಹಲವು ವಿಷಯಗಳಲ್ಲಿ ಟಿಪ್ಪು ಸುಲ್ತಾನನ್ನ ಹೀರೋ ಮಾಡಿದ್ದಾರೆ. ಆದ್ರೆ ಮುಖ್ಯವಾಗಿ ಕೊಡಗಿನ ಜನರು ಅಂದ್ರೆ ಕೊಡವರು ಟಿಪ್ಪು ಸುಲ್ತಾನನ್ನ ವಿರೋಧ ಮಾಡ್ತಾರೆ. ಇದಕ್ಕೆ ಕಾರಣ ಆಗಿದ್ದು ದೇವಟ ಪರಂಬು ಅನ್ನೋ ಸ್ಥಳದಲ್ಲಿ ಟಿಪ್ಪು ಮಾಡಿದ್ದ ಹತ್ಯಾಕಾಂಡ. ಅವನು ಅಲ್ಲಿ ಸಾವಿರಾರು ಕೊಡವರನ್ನ ಕೊಂದು ಹಾಕಿದ್ದ. ಆ ಇತಿಹಾಸನ ಕೂಡ ಈಗ ನೋಡೋಣ. ಕೊಡಗು ಅಂದ್ರೆ ಸ್ವಚ್ಛ ಪರಿಸರ, ಹಸಿರು ತುಂಬಿದ ಬೆಟ್ಟಗಳು, ರಾಜಪ್ರಭುತ್ವದ ಕಾಲದಲ್ಲಿ ದಟ್ಟ ದುರ್ಗಮ ಅರಣ್ಯದಿಂದ ಕೂಡಿದಂತಹ ಒಂದು ಪ್ರದೇಶ. ಗಂಗಾ ಚೋಳರು ಆಳ್ತಾ ಇದ್ದಂತಹ ಕಾಲದಲ್ಲಿ ಕೊಡಗಿನಲ್ಲಿ 20,000ದಿಂದ 25,000 ಜನಸಂಖ್ಯೆ ಇತ್ತು. ವಿಜಯನಗರ ಸಾಮ್ರಾಜ್ಯದ ನಂತರದ ಕಾಲದಲ್ಲಿ ಈ ಭಾಗದಲ್ಲೂ ಪ್ರತ್ಯೇಕವಾದ ರಾಜರ ಆಡಳಿತದ ಒಂದು ವ್ಯವಸ್ಥೆ ಬೆಳೀತು. 18ನೇ ಶತಮಾನದ ಕಾಲಕ್ಕೆ ಜನಸಂಖ್ಯೆ 1 ಲಕ್ಷ ಆಗಿದ್ದಿರಬಹುದು ಅಂತ ಇತಿಹಾಸಕಾರರು ಹೇಳ್ತಾರೆ. 1761ರ ವೇಳೆಗೆ ಹೈದರ್ ಅಲಿ ಅಂದ್ರೆ ಟಿಪ್ಪುವಿನ ಅಪ್ಪ ರಾಜಕೀಯವಾಗಿ ಬೆಳೆದು 1763ರಲ್ಲಿ ಕೆಳದಿ ಸಂಸ್ಥಾನವನ್ನ ಗೆದ್ದುಕೊಂಡಿದ್ದ. ಇದರಿಂದಾಗಿ ಕರ್ನಾಟಕದ ಕರಾವಳಿ ಭಾಗ ಮೈಸೂರು ಸಂಸ್ಥಾನಕ್ಕೆ ಸೇರ್ಪಡೆ ಆಯಿತು. ಆದರೆ ಕರಾವಳಿ ಮತ್ತು ಆಗಿನ ಮೈಸೂರು ಸಂಸ್ಥಾನದ ರಾಜಧಾನಿ ಶ್ರೀರಂಗಪಟ್ಟಣದ ನಡುವೆ ಇದ್ದಂತಹ ಕೊಡಗು ಪ್ರದೇಶ ಮಾತ್ರ ಮೈಸೂರು ಸಂಸ್ಥಾನಕ್ಕೆ ಸೇರ್ಕೊಂಡಿರಲಿಲ್ಲ. ಮೊದಲಿಗೆ ಹೈದರ್ ಅಲಿ ಅವನ ದಳವಾಯಿ ಫಜಲ್ ಉಲ್ಲಾ ಖಾನ್ನ ನೇತೃತ್ವದ ಸೈನ್ಯವನ್ನ ಕೊಡಗಿಗೆ ಕಳುಹಿಸಿ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದ. ಆದರೆ ಅದು ಯಶಸ್ವಿ ಆಗಿರಲಿಲ್ಲ. ಆ ಟೈಮಲ್ಲಿ ಕೊಡಗಿನ ರಾಜನಾಗಿದ್ದವನು ಚಿಕ್ಕ ವೀರಪ್ಪ ಅಂತ. ಇವರ ಜೊತೆಯೂ ಹೈದರ್ ಅಲಿ ಮಾತುಕತೆ ಸಂಧಾನ ಎಲ್ಲ ಮಾಡಿದ್ದ. 1992ರಲ್ಲಿ ಪ್ರಕಟವಾದ ಸೂರ್ಯನಾಥ ಯು ಕಾಮತ್ ಸಂಪಾದಿಸಿದ ಕೊಡಗು ಜಿಲ್ಲೆಯ ಗೆಜೆಟಿಯರ್ನಲ್ಲಿ ಈ ಎಲ್ಲ ಇತಿಹಾಸ ಇದೆ. ಇದಾದ ಬಳಿಕ ಹಂತ ಹಂತವಾಗಿ ಕೊಡಗಿನ ಎಲ್ಲಾ ಪ್ರದೇಶಗಳನ್ನ ವಶಕ್ಕೆ ಪಡೆಯುವ ಹೈದರ್ ಅಲಿಯ ಪ್ರಯತ್ನ ಮುಂದುವರೆದಿತ್ತು. ಇದರಲ್ಲಿ ಕೆಲವು ಬಾರಿ ಹೈದರ್ ಯಶಸ್ವಿಯೂ ಆಗಿದ್ದ. 1780ರಲ್ಲಿ ಕೊಡಗಿನ ಅರಸ ಲಿಂಗರಾಜ ಸತ್ತು ಹೋಗ್ತಾನೆ. ನಂತರ ಆತನ 2 ಮಕ್ಕಳು ಇನ್ನೂ ಅಪ್ರಾಪ್ತರು ಅಂತ ನೆಪ ಹೇಳಿ ಹೈದರ್ ಅಲಿ ಕೊಡಗಿನ ಅಧಿಕಾರವನ್ನ ಸಂಪೂರ್ಣವಾಗಿ ತಗೊಳ್ತಾನೆ. ರಾಜಕುಮಾರರನ್ನ ಪ್ರತ್ಯೇಕವಾಗಿ ಹಾಸನ ಜಿಲ್ಲೆಯ ಗುರೂರಿನಲ್ಲಿ ಇರಿಸ್ತಾನೆ. ಕೊಡಗಿನ ಮೇಲ್ವಿಚಾರಣೆಗೆ ಅಂತ ಸುಬ್ಬರಸಯ್ಯ ಅಂತ ಒಬ್ಬ ಕಾರ್ಣಿಕನನ್ನ ನೇಮಿಸ್ತಾನೆ. ಇವೆಲ್ಲ ಬೆಳವಣಿಗೆಗಳು ಆದಾಗ ಹೈದರ್ ಅಲಿ ಬಗ್ಗೆ ಕೊಡಗಿನ ಜನರಿಗೆ ಕೋಪ ಬರುತ್ತೆ. ಮೈಸೂರಿನ ರಾಜ ಇಲ್ಲಿ ಬಂದು ನಮ್ಮ ಕೊಡಗನ್ನ ಅತಿಕ್ರಮಣ ಮಾಡಿದ್ದಾನೆ ಅಂತ ಕೊಡಗಿನ ಜನರಿಗೆ ಅನ್ಸುತ್ತೆ. ಕೊಡಗಿನ ಜನರು, ಅರಸು ಮನೆತನದವರು, ಸೈನಿಕರು ಸಿಟ್ಟಿಗಳು ಹಾಗೆ ಆಯಿತು. 1782ರ ಜೂನ್ನಲ್ಲಿ ಹೈದರ್ ಅಲಿ ವಿರುದ್ಧ ಆಕ್ರೋಶ ಸ್ಫೋಟ ಆಯಿತು. ಬಂಡಾಯ ಆರಂಭ ಆಗುತ್ತೆ. ಈ ಎಲ್ಲ ವಿವರ 1870ರಲ್ಲಿ ಪ್ರಕಟವಾದ ಜಿ ರಿಕ್ಟರ್ ಅವರು ಬರೆದ ದಿ ಹಿಸ್ಟ್ರಿ ಆಫ್ ಕೂರ್ಗ್ ಪುಸ್ತಕದಲ್ಲಿ ಇದೆ. ಕೊಡಗಿನ ಬಂಡಾಯ ಆರಂಭ ಆಗಿ 2 ವರ್ಷದ ನಂತರ ಹೈದರ್ ಅಲಿ ಸತ್ತು ಹೋಗ್ತಾನೆ. ಸಂಪೂರ್ಣ ಅಧಿಕಾರ ಟಿಪ್ಪು ಸುಲ್ತಾನ್ಗೆ ಬರುತ್ತೆ. ಆಗ ಟಿಪ್ಪು ಕೊಡಗಿನ ಮೇಲ್ವಿಚಾರಣೆಯನ್ನ ವಹಿಸ್ಕೊಳ್ತಾನೆ. ಆದರೆ ಕೊಡಗನ್ನ ಕಂಟ್ರೋಲ್ ಮಾಡೋಕ್ಕೆ ಹೈದರ್ ಅಲಿಗೆ ಆಗಿರಲಿಲ್ಲ. ಟಿಪ್ಪುಗೂ ಇದೇನು ಕಂಟ್ರೋಲ್ಗೆ ಬರ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇತ್ತು.
ಹೈದರಾಲಿ ಸತ್ತ ಮೇಲೆ ಟಿಪ್ಪು ಕೊಡಗಿಗೆ ಬಂದು ಕೊಡಗಿನ ಜನರು ಮತ್ತೆ ಬಂಡಾಯ ಏಳಬಾರದು ಅಂತ ಎಚ್ಚರಿಕೆ ಕೊಡ್ತಾನೆ. ಯಾಕಂದ್ರೆ ಆಗಲೇ 7 ಸಲ ಜನರು ಬಂಡಾಯ ಇದ್ದಿದ್ರು. ನಂತರ ಟಿಪ್ಪು ಗೊರೂರು ಕೋಟೆಯಲ್ಲಿ ಇದ್ದ ರಾಜ ಕುಟುಂಬದವರನ್ನ ಕರ್ಕೊಂಡು ಬಂದು ಪಿರಿಯಾಪಟ್ಟಣದ ಕೋಟೆಗೆ ಶಿಫ್ಟ್ ಮಾಡ್ತಾನೆ. ಟಿಪ್ಪು ಕೊಡಗಿಂದ ವಾಪಸ್ ಹೋದ ಕೂಡಲೇ ಮತ್ತೆ ಬಂಡಾಯ ಶುರುವಾಗುತ್ತೆ. ಟಿಪ್ಪು ಕಳುಹಿಸಿದ್ದ ಸೈನ್ಯ ಉಲುಗಲಿ ಅಂದ್ರೆ ಈಗಿನ ಸುಂಟಿಕೊಪ್ಪದಲ್ಲಿ ಬೀಡು ಬಿಟ್ಟಿರುತ್ತೆ. ಇಲ್ಲಿಗೂ ಕೊಡಗಿನ ಜನರು ಬಂದು ಸೇನೆಯನ್ನ ಹೆದರಿಸಿ ಹೊಡೆದು ಬಡಿದು ಓಡಿಸಿದ್ರು. ಆಗ ಟಿಪ್ಪು ಸುಲ್ತಾನ್ಗೆ ಇನ್ನಷ್ಟು ಸಿಟ್ಟು ಬರುತ್ತೆ. ಅವನೇ ಸ್ವತಃ ತನ್ನ ಸೇನೆ ಸಮೇತ ಉಲುಗಲಿ, ಮಡಿಕೇರಿ ಮೊದಲಾದ ಭಾಗಗಳಿಗೆ ಬಂದು ಅಲ್ಲೇ ಹಲವು ದಿನಗಳ ಕಾಲ ಇದ್ದು ಕೊಡಗಿನ ಪ್ರಮುಖರನ್ನ ಕರೆಸಿ ಸಂಧಾನ ಮಾತುಕತೆಯನ್ನ ನಡೆಸ್ತಾನೆ. ಕಾವೇರಿ ನದಿಯ ಉಗಮ ಸ್ಥಳ ಭಾಗಮಂಡಲ ಸಮೀಪ ದೇವಟು ಪರಂಬು ಹೆಸರಿನ ಸುಮಾರು 300 ಎಕರೆ ವಿಶಾಲವಾದ ಒಂದು ಸ್ಥಳ ಇದೆ. ದೇವಟ ಪರಂಬು ಅಂದ್ರೆ ದೇವರು ನೃತ್ಯ ಮಾಡುವ ಸ್ಥಳ ಅಂತ ಅರ್ಥ. ಇಲ್ಲಿಗೆ ಟಿಪ್ಪು ಬರ್ತಾನೆ. ಬಂಡಾಯ ಎದ್ದ ಕೊಡವರನ್ನ ಕರ್ಕೊಂಡು ಬರೋಕೆ ಅವನ ಸೈನ್ಯಕ್ಕೆ ಆದೇಶ ಮಾಡ್ತಾನೆ. ಅಂದ್ರೆ ಸಂಧಾನ ಮಾತುಕತೆ ಮಾಡೋಣ, ಹಿಂಸೆ ಬೇಡ ಅಂತ. ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಾಗಿರೋ ಪ್ರಕಾರ ಟಿಪ್ಪುವಿನ ಸೈನ್ಯ ಈ ಎಲ್ಲ ಕೊಡವರನ್ನ ಹುಡುಕಿ ಬಂಧಿಸಿಕೊಂಡು ಬರುತ್ತೆ. ಸ್ಥಳೀಯ ಜನರು ಹೇಳೋ ಇತಿಹಾಸದ ಪ್ರಕಾರ ಔತಣಕೂಟ, ಒಳ್ಳೆ ಊಟ ಇದೆ ಬನ್ನಿ ಅಂತ ಸುಳ್ಳು ಹೇಳಿ ಅಲ್ಲಿಗೆ ಕರ್ಕೊಂಡು ಬರ್ತಾರೆ, ಅಂದ್ರೆ ಆ ವಿಶಾಲವಾದ ಮೈದಾನಕ್ಕೆ. ಒಟ್ಟಾರೆಯಾಗಿ ಇದು ಒಂದು ಮೋಸದಿಂದ, ವಂಚನೆಯಿಂದ ಉಪಾಯವಾಗಿ ಜನರನ್ನು ಕರ್ಕೊಂಡು ಬರುವಂತಹ ಒಂದು ವಿಧಾನ. ಕೊಡಗಿನ ಇತಿಹಾಸವನ್ನ ರಿಕ್ಟರ್ ಅಂತ ಒಬ್ರು ಇತಿಹಾಸಕಾರರು ಬರೆದಿದ್ದಾರೆ. ಅವರು ಬರೆದಿರೋ ಪ್ರಕಾರ ದೇವಟು ಪರಂಬುಗೆ ಕರೆದು ತಂದ ಕೊಡವ ಜನರ ಸಂಖ್ಯೆ 85,000. ಮತ್ತೊಬ್ಬ ಇತಿಹಾಸಕಾರ ಇದ್ದಾನೆ ಕೀರ್ಮಾನಿ ಅಂತ, ಅವ್ರು ಬರೆದಿರೋ ಪ್ರಕಾರ 80,000. ಇತಿಹಾಸಕಾರ ರೈಸ್ ಅವರ ಪ್ರಕಾರ 70,000. ಅಂದ್ರೆ 50,000 ಪ್ಲಸ್ ಅಂತ ಅನ್ಕೊಳ್ಳಿ. ಅಷ್ಟು ಜನರನ್ನ ಆ ಸ್ಥಳಕ್ಕೆ ದೇವಟ ಪರಂಬುಗೆ ಕರ್ಕೊಂಡು ಬರ್ತಾರೆ. ಟಿಪ್ಪು ಹಾಗೂ ಆತನ ಸೈನಿಕರ ಕ್ರೂರತೆ ಎಷ್ಟು ಅಂದ್ರೆ ಬಂಡಾಯ ಮಾಡಿದ ಯೋಧರನ್ನ ಮಾತ್ರ ಅಲ್ಲ, ಅವರ ಕುಟುಂಬದವರು ಅಂದ್ರೆ ಮಹಿಳೆಯರು, ಮಕ್ಕಳನ್ನು ಕೂಡ ಅಲ್ಲಿಗೆ ಎಳ್ಕೊಂಡು ಬಂದಿದ್ರು. ಅದು ದೊಡ್ಡ ವಿಶಾಲವಾದ ಮೈದಾನ. ಅನೇಕರನ್ನ ಆ ಸ್ಥಳದಲ್ಲೇ ಕೊಂದು ಹಾಕ್ತಾರೆ. ಇನ್ನು ಕೆಲವರನ್ನ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಮತಾಂತರ ಮಾಡಿ ಗುಲಾಮಗಿರಿಗೆ ಅಂತ ಕೆಲಸಕ್ಕೆ ಇಟ್ಕೊಳ್ತಾರೆ. ಕೊಡಗಿನ ಹಾಲೇರಿ ರಾಜವಂಶಸ್ಥರ ಪ್ರಸಿದ್ಧ ರಾಜ ದೊಡ್ಡ ವೀರ ರಾಜೇಂದ್ರ ಅವರು ಕೂಡ ಒಂದು ಇತಿಹಾಸದ ಪುಸ್ತಕವನ್ನ ಬರೆದಿದ್ದಾರೆ. ಅದರ ಹೆಸರು ರಾಜೇಂದ್ರ ನಾಮೆ. ಈ ಪುಸ್ತಕದಲ್ಲೂ ಇದರ ಉಲ್ಲೇಖ ಇದೆ. ರಾಜೇಂದ್ರ ನಾಮೆಯಲ್ಲಿ ಹೇಳಿರೋ ಪ್ರಕಾರ ದೇವಟ ಪರಂಬುವಿನಲ್ಲಿ ಬಂಧಿಸಿದ ಜನರನ್ನ ಮುಂಜಿ ಮಾಡಿ ಕುಲಗೆಡಿಸಿ ಕೆಲಸಕ್ಕೆ ಇಟ್ಟುಕೊಂಡ್ರು. ಇದರಿಂದಾಗಿ ಕೊಡಗಿನಲ್ಲಿ ಅದುವರೆಗೆ ನೆಮ್ಮದಿಯಿಂದ ಬದುಕ್ತಾ ಇದ್ದ ಸಾವಿರಾರು ಕುಟುಂಬಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡು ಯಾರಿಗೂ ಕಾಣದ ಹಾಗೆ ಮಾಯ ಆಗ್ಬಿಟ್ರು. ಇಷ್ಟಕ್ಕೆ ಟಿಪ್ಪು ಸುಲ್ತಾನ್ ಸುಮ್ಮನಾಗ್ಲಿಲ್ಲ. ಕೊಡಗಿನಲ್ಲಿ ಖಾಲಿ ಬಿದ್ದಿರುವಂತಹ ಜಮೀನುಗಳು, ಅಂದ್ರೆ ಇಷ್ಟೆಲ್ಲ ಜನರು ಹೊರಟೋದ್ರಲ್ಲ, ಅಂತಹ ಜಮೀನುಗಳನ್ನ ತಾನು ನಂಬುವಂತಹ ಜನರಿಗೆ ಹಂಚಿಕೆ ಮಾಡ್ತಾನೆ. ಅವರನ್ನೆಲ್ಲ ಅಲ್ಲೇ ನೆಲೆಸೋ ಹಾಗೆ ಮಾಡ್ದ. ಅಂದ್ರೆ ಅವರೆಲ್ಲರೂ ಕೂಡ ಮುಸ್ಲಿಮರು. ಅವರಿಗೆ ಈ ಜಮೀನುಗಳನ್ನ ಟಿಪ್ಪು ಸುಲ್ತಾನ ಕೊಡ್ತಾನೆ. ಕೊಡವರ ಹತ್ರ ಇದ್ದ ಜಮೀನುಗಳೆಲ್ಲ ಮುಸ್ಲಿಮರ ಪಾಲಾಗುತ್ತೆ. ಅದರ ನಂತರ ಕೂಡ ಉಳಿದಿರುವಂತಹ ಕೊಡವರು ಹಾಗೂ ಕೊಡವ ರಾಜರ ಕುಟುಂಬದವರು ಟಿಪ್ಪುವಿನ ವಿರುದ್ಧ ಯುದ್ಧ ಮುಂದುವರಿಸ್ತಾರೆ. ಇವತ್ತಿಗೂ ಪ್ರತಿ ವರ್ಷ ಕೊಡವರು ದೇವಟ ಪರಂಬುಗೆ ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ, ಅವರ ಪೂರ್ವಜರನ್ನ ಸ್ಮರಿಸ್ತಾರೆ. ಟಿಪ್ಪು ಸುಲ್ತಾನ್ ಬಹಳ ಕೊಡವರನ್ನ ಮತಾಂತರ ಮಾಡಿದ್ದ. ಅವರನ್ನ ಈಗಲೂ ಜಮ್ಮ ಮಾಪಿಳ್ಳೆ ಅಥವಾ ಕೊಡವ ಮಾಪಿಳ್ಳೆ ಅಂತ ಕರೀತಾರೆ. ಶ್ರೀರಂಗಪಟ್ಟಣಕ್ಕೆ ಹೋಗಿ ಮತಾಂತರ ಆಗಿ ಕೆಲವರು ಅದರಲ್ಲಿ ವಾಪಸ್ ಕೂಡ ಬಂದ್ರು. ಅಂಥವ್ರು ಕೂಡ ಈ ಕೊಡವ ಮಾಪಿಳ್ಳೆ ಅಂತಾನೆ ಗುರುತಿಸ್ಕೊಂಡಿದ್ದಾರೆ. ಅಂದ್ರೆ ಇವರು ಈಗ ಮುಸ್ಲಿಮ್ರೆ, ಆದ್ರೆ ಹಿಂದೆ ಮೂಲ ಕೊಡವರಾಗಿದ್ರು. ಆದ್ರೂ ಇವರು ಕೊಡವರ ಆಚರಣೆಗಳನ್ನ ಈಗಲೂ ಮಾಡ್ತಾರೆ. ಒಂದು ಉದಾಹರಣೆ ಅಂದ್ರೆ ಈ ಕೊಡವ ಮಾಪಿಳ್ಳೆ ಮುಸ್ಲಿಮರು ದಪ್ಪು ಕುಣಿತ ಅಂತ ಒಂದು ಡ್ಯಾನ್ಸ್ ಅನ್ನ ಮಾಡ್ತಾರೆ. ಇದನ್ನ ಮಸೀದಿ ಅಥವಾ ದೇವಸ್ಥಾನಗಳ ಮುಂದೆ ಪ್ರದರ್ಶನ ಮಾಡ್ತಾರೆ. ಈ ತರಹದ ತುಂಬಾ ಆಚರಣೆಗಳು ಅವರ ಮೂಲ ಕೊಡವ ಸಂಪ್ರದಾಯದಿಂದ ಬಂದಿದೆ. ಇಷ್ಟೆಲ್ಲ ಮಾಡಿದ ಟಿಪ್ಪು ಸುಲ್ತಾನ್ ಈಗ ನಮ್ಮ ರಾಜ್ಯದ ಹೀರೋ, ಮೈಸೂರಿನ ಹುಲಿ. ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯೋಕೆ ಮಕ್ಕಳನ್ನೇ ಅಡಮಾನ ಇಟ್ಟ ನಾಯಕ. ಆದರೆ ರಿಯಾಲಿಟಿಯಲ್ಲಿ ಇವನು ಹಿಂದೂಗಳ ಸ್ವಾತಂತ್ರ್ಯ, ಧರ್ಮ, ಪರಂಪರೆಯನ್ನ ನಾಶ ಮಾಡಿದ ಮತಾಂಧ ಅನ್ನೋದು ಟಿಪ್ಪು ವಿರೋಧಿಗಳ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.